ನೀವು ನೋಡ್ತಾ ಇದ್ರೆ ಸ್ಟೇಟ್ ನ್ಯೂಸ್ ಡಾಟ್ ಲೈವ್. ನಾನು ಕಲಾನ್ವಿತಾ ಜೈನ್ ಕೆರ್ವಾಶೆ. ನನ್ನ ಜೊತೆ ಮಿಂಚು ಅವರಿದ್ದಾರೆ, ಕಾಮಿಡಿ ಕಿಲಾಡಿಯ ಖ್ಯಾತಿಯ ಮಿಂಚು ಅವರು. ಈಗ ಅವರು ಮಹಾನ್ ಕಿಲಾಡಿ ಅನ್ನೋದನ್ನ ಮಾಡೋದಕ್ಕೆ, ರಿಯಾಲಿಟಿ ಶೋ ಮಾಡೋದಕ್ಕೆ ಹೊರಟಿದ್ದಾರೆ. ಬನ್ನಿ ಅವ್ರ ಜೊತೆ ಹೆಚ್ಚಿನ ಮಾಹಿತಿಯನ್ನ ತೆಗೆದುಕೊಳ್ಳೋಣ. ಹಾಯ್ ಮಿಂಚು ಅವರೇ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ನೀವು? ನಾನು ಸೂಪರ್ ಆಗ್ತೀನಿ. ಹೇಳಿ, ಮಹಾನ್ ಕಿಲಾಡಿ ಅನ್ನುವಂಥದ್ದು ಯೂಟ್ಯೂಬ್ ಚಾನಲ್ ಅಲ್ಲಿ ಪ್ರಸಾರ ಆಗ್ತಾ ಇದೆ. ಸೊ ಇದ್ರ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನ ಕೊಡೋದಾದ್ರೆ. ಖಂಡಿತವಾಗ್ಲೂ ಇದು ಮಿಂಚು ಎಂಟರ್ಟೈನ್ಮೆಂಟ್ಸ್ ಯೂಟ್ಯೂಬ್ ಚಾನಲ್ ಅಲ್ಲಿ ಟೆಲಿಕಾಸ್ಟ್ ಆಗ್ತಿದೆ. ಸೊ ಏನಾದ್ರೂ ಹೊಸದಾಗಿ ಏನ್ ಮಾಡ್ಬೇಕು ಅನ್ನೋ ಒಂದು ಥಾಟ್ ಪ್ರೋಸೆಸ್ ಅಲ್ಲಿ ಶುರುವಾದಂತ ಒಂದು ರಿಯಾಲಿಟಿ ಶೋ. ಯಾಕೆಂದ್ರೆ ಎಲ್ಲ ಒಂದು ಸ್ಯಾಟಲೈಟ್ ಚಾನೆಲ್ಸ್ಗಳಲ್ಲಿ ಬರ್ತಾ ಇದೆ, ಬಟ್ ವೈ ನಾಟ್ ಯೂಟ್ಯೂಬ್ ಅಲ್ಲಿ ನಾವ್ ಯಾಕೆ ಹೊಸದಾಗಿ ಟ್ರೈ ಮಾಡಬಾರ್ದು ಅಂತ ಯೋಚನೆ ಮಾಡಿ ನಮ್ಮ ತಂಡ ಎಲ್ಲ ನಾವು ಡಿಸೈಡ್ ಮಾಡಿ, ಸೊ ಹೆಜ್ಜೆ ಚಿಕ್ಕದಾಗಿ ಮಾಡ್ಬೇಕು ಅಂತಿರೋರು ಸ್ವಲ್ಪ ಹೋಗ್ತಾ ಇದೆ. ಚೆನ್ನಾಗೆ ಸ್ವಲ್ಪ ದೊಡ್ಡದಾಗೇನೆ ಮಾಡ್ತಾ ಇದೀವಿ ಯೂಟ್ಯೂಬ್ ರಿಯಾಲಿಟಿ ಶೋ. ಈಗ ಆಲ್ರೆಡಿ ಸ್ಯಾಟಲೈಟ್ ಚಾನೆಲ್ಸ್, ದೊಡ್ಡ ದೊಡ್ಡ ಚಾನೆಲ್ಸ್ ಗಳಲ್ಲಿ ರಿಯಾಲಿಟಿ ಶೋಸ್ ಗಳನ್ನ ನೋಡ್ತಾರೆ. ನಿಮ್ಗೆ ಯಾಕೆ ಅನ್ನಿಸ್ತು ಯೂಟ್ಯೂಬ್ ಅಲ್ಲೂ ಕೂಡ ಜನ ನೋಡಬಹುದು ಅಂತ? ಯಾಕಂದ್ರೆ ಮೇಡಮ್, ಈಗಂತೂ ಪ್ರತಿಯೊಬ್ಬರ ಕೈಲೂ ಇರೋದು ಮೊಬೈಲ್, ಎಲ್ಲರ ಕೈಲೂ ಮೊಬೈಲ್ ಇರುತ್ತೆ. ಸೊ ಫ್ರೀಯಾಗಿ ಯಾವಾಗ ಫ್ರೀ ಇರ್ತಾರೆ ಅವಾಗಂತೂ ಈಗ ಸ್ಕ್ರಾಲ್ ಮಾಡ್ತಾನೆ ಇರ್ತಾರೆ. ಸೊ ಹಂಗಾಗಿ ಮೊಬೈಲ್ ಇದು ಯೂಟ್ಯೂಬ್ ಚಾನಲ್ ಅಲ್ಲಿ ಅಂತಂದ್ರೆ ಒಂದು ಅಬ್ವಿಯಸ್ಲಿ ಯೂಟ್ಯೂಬ್ ಚಾನಲ್ ಎಲ್ಲರೂ ನೋಡ್ತಾರೆ. ಸೊ ಹಂಗಾಗಿ ಯೂಟ್ಯೂಬ್ ಅಲ್ಲಿ ರಿಯಾಲಿಟಿ ಶೋ ಅಂತ ಮಾಡಿದಾಗ ಏನ್ ಮಾಡ್ತಿದಾರಪ್ಪ ಅಂತ ಎಲ್ರಿಗೂ ಒಂದು ಥಾಟ್ ಬರುತ್ತಲ್ವಾ. ಸೊ ಆ ಒಂದು ನಿಟ್ಟಲ್ಲಿ ಯೂಟ್ಯೂಬ್ ಅಲ್ಲೇ ಮಾಡ್ಬೇಕಂತ ಡಿಸೈಡ್ ಮಾಡಿದ್ವಿ. ಜವಾಬ್ದಾರಿ ಅನ್ನುವಂಥದ್ದು ನಿಮ್ಮ ಮೇಲೆ ತುಂಬಾ ಇದೆ ಅಂತ ಅನ್ಸುತ್ತೆ. ಯಾಕಂದ್ರೆ ಯು ಆರ್ ದ ಮೇನ್ ಪಿಲ್ಲರ್ ಆಫ್ ದಿಸ್ ರಿಯಾಲಿಟಿ ಶೋ. ಜೊತೆಗೆ ದೊಡ್ಡ ಮೆಂಟರ್ ಕೂಡ ಆಗಿದ್ದೀರಿ. ಸೊ ಆ ಚಾಲೆಂಜಸ್ ಗಳನ್ನ ಹೇಗೆ ಫೇಸ್ ಮಾಡಿದ್ರೆ, ಆ ಜವಾಬ್ದಾರಿ ಹೇಗಿದೆ? ನಿಜವಾಗ್ಲೂ ಇದು ತುಂಬ ದೊಡ್ಡ ಮಟ್ಟಕ್ಕೆ ಚಾಲೆಂಜೇ ನನಗೆ. ಆ್ಯಕ್ಚುಲಿ ನಾನೊಂದು ಡ್ಯಾನ್ಸ್ ಕ್ಲಾಸಲ್ಲಿ ಒಂದಿಷ್ಟು ಏನೋ ಒಂದು ಸೆಟ್ ಹಾಕ್ಬಿಟ್ಟು ಯಾಕೆಂದರೆ ನಾವು ಆರಿಸ್ಕೊಂಡಿರೋ ಎಲ್ಲ ಕಂಟೆಸ್ಟೆಂಟ್ಸು ಕೂಡ ಹೊಸಬ್ರೆ. ಸೊ ಅವ್ರಿಗೆಲ್ಲ ಹಾಗೆ ಒಂದು ಏನೇನಿದೆ, ಅವ್ರ ಟ್ಯಾಲೆಂಟ್ ಏನೇನಿದೆ ಅದನ್ನ ಮಾತ್ರ ಹೊರಗಡೆ ತೆಗೆಯುವಂಥದ್ದು ಅಂತ ಒಂದು ಯೋಚನೆ ಇತ್ತು. ಅದಾದಮೇಲೆ ಕಂಟೆಸ್ಟೆಂಟ್ಸ್ಗಳ ಪೇಷನ್ಸು ಮತ್ತು ಅವ್ರಿಗಿರೋ ಒಂದು ಆಸೆ, ಒಂದು ತುಂಬ ಆಸೆ ಇದೆ ಅವರಲ್ಲಿ. ಸೊ ನಾನು ಕಲಿಬೇಕು, ನಾನು ಇಂಡಸ್ಟ್ರಿ ಕಾಲಿಡಬೇಕು, ನಂಗೆ ಅವಕಾಶಗಳು ಬೇಕು, ಇಂಡಸ್ಟ್ರಿಲಿ ಗಿಟ್ಟಿಸ್ಕೋಬೇಕು ನನ್ನ ಸ್ಥಾನನ ಅನ್ನೋ ಆಸೆಗಳನ್ನ ನೋಡಿ ಅವರಿಂದನೇ ನಮ್ಮ ಕಂಟೆಸ್ಟೆಂಟ್ಸ್ಗಳಿಗೋಸ್ಕರನೇ ನಾನೊಂದು ಹೆಜ್ಜೆ ಮುಂದೆ ಇಟ್ಟೆ. ಸೊ ಯಾಕೆ ದೊಡ್ಡದಾಗಿ ಯಾಕೆ ಮಾಡಬಾರ್ದು ಅವ್ರಗಳಿಗೋಸ್ಕರ ಅನ್ನೋ ಆ ರಿಸ್ಕ್ನ ನಾನು ತಗೊಂಡೆ. ಹೌದು, ಸೊ ಇದೊಂದು ಜವಾಬ್ದಾರಿನೇ. ನಿಮ್ಮ ಲೈಫಲ್ಲಿ ಒಂದಿಷ್ಟು ಏರುಪೇರುಗಳಾಗಿತ್ತು, ಅದು ಎಲ್ಲರೂ ಕೂಡ ಗೊತ್ತಿತ್ತು. ಇದು ಈ ಒಂದು ಹೇಗೆ ಟರ್ನಿಂಗ್ ಪಾಯಿಂಟ್ ಆಗ್ಬಹುದು ಅಂತ? ಅದೇ ನಮ್ಮ ಪರ್ಸ್ನಲ್ ಜೀವನ ಅನ್ನೋದೇ ಸತ್ತೋಗ್ಬಿಟ್ಟಿದೆ ಇವಾಗ. ಅದ್ರ ಬಗ್ಗೆ ನಾನು ಯೋಚನೆ ಮಾಡೋದೇ ಬಿಟ್ಟಿದ್ದೀನಿ. ಬ್ಯುಸಿ ಆಗಬೇಕು ಅಂತ ಯೋಚನೆ ಮಾಡಿದಾಗ ನಾನು ಈ ಮಟ್ಟಿಗೆ ಒಂದು ಹೆಜ್ಜೆ ಇಡೋಕ್ಕಾಯ್ತು. ನಾನು ಇದ್ರಲ್ಲಿ ಬ್ಯುಸಿ ಆಗಿರೋದ್ರಿಂದ ನಾನು ಸತ್ತೋಗಿರೋ ಲೈಫ್ ಬಗ್ಗೆ ನಾನು ಯೋಚನೆ ಮಾಡ್ತಾ ಇಲ್ಲ. ಸೊ ಇದೇ ನನ್ನ ಜೀವನ. ಈಗ ಹೊಸದಾಗಿ ಒಂದು ಸ್ಥಾನನ ಗಿಟ್ಟಿಸ್ಕೊತಾ ಇದ್ದೀನಿ, ಕಟ್ಕೋತಾ ಇದ್ದೀನಿ. ಸೊ ಈಗ ನೀವು ಆವಾಗಲೇ ಮಾತಾಡ್ತಾ ಹೇಳಿದ್ರಿ ಹೊಸ ಕಲಾವಿದರು ಅಂತ. ಅವರಿಗೆ ಕಲಿಸೋದು ಎಷ್ಟು ಅಂದ್ರೆ ಯಾವ ರೀತಿ ಏನಾದ್ರು ಚಾಲೆಂಜಸ್ ಆಯ್ತಾ ಹೇಗೆ ಅಂತ? ಯಾಕಂದ್ರೆ ಯಾರಿಗೂ ಕೂಡ ಕಲೆಯ ಬಗ್ಗೆ ಅಷ್ಟು ಗೊತ್ತಿಲ್ಲ, ಅಂದ್ರೆ ನಟನೆ ಬಗ್ಗೆ ಗೊತ್ತಿಲ್ಲ, ಯಾರು ಕೂಡ ಟ್ರೈನ್ ಮಾಡಿಲ್ಲ. ನೀವು ಆವಾಗಲೇ ಮಾತಾಡ್ತಾ ಹೇಳಿದ್ರಿ ಅವರಿಗೆ ಪ್ರತ್ಯೇಕ ತರಬೇತಿಗಳನ್ನ ಕೂಡ ನೀಡಲಾಗ್ತಾ ಇದೆ ಅಂತ. ಸೊ ಅದೆಲ್ಲ ಹೇಗೆ ನಡೀತಾ ಇದೆ? ಆ್ಯಕ್ಚುಲಿ ಅವ್ರು ಸ್ಟಾರ್ಟಿಂಗ್ ಬಂದಾಗ ಬಟ್ ಎಲ್ಲರೂ ಇಂಟ್ರೆಸ್ಟಿಂಗ್ ಅಂತೂ ಆಗಿದ್ರು, ಮತ್ತು ಎಲ್ಲರೂ ಆ ಎನರ್ಜಿ, ಆ ಫೋರ್ಸ್ ತುಂಬ ಚೆನ್ನಾಗಿತ್ತು. ಅವಾಗ ನಾನು ಯಾಕೆ ಯೋಚನೆ ಮಾಡಬಾರ್ದು ಅಂತ ಒಂದು 7 ವಾರಗಳ ಕಾಲ ಸುಮಾರು ನಮ್ಮ ಮಧು ಸರ್ ಆಗಿರ್ಬೋದು, ಒಂದು ನೀನಾಸಮಿಂದ ಒಂದಷ್ಟು ಜನ ಕಲಾವಿದರುಗಳನ್ನಾಗಿರಬಹುದು, ಎಕ್ಸ್ಪೀರಿಯನ್ಸ್ ಇರುವಂಥವ್ರು, ಡಿಗ್ರಿ ನರೇಶ್ ಆಗಿರ್ಬೋದು, ಪ್ರವೀಣ್ ಅಂತವ್ರು ಆಗಿರ್ಬೋದು, ನವೀನ್ ಅಂತವರು, ಹಾಗೆ ನಮ್ಮ ಆದರ್ಶ ಫಿಲಮ್ ಇನ್ಸ್ಟಿಟ್ಯೂಟ್ ಅವರು ಯೋಗ ಮಾಸ್ಟರ್ ಆಗಿರಬಹುದು, ನಿಜಗುಣ ಸರ್. ಸೊ ಅವ್ರಿಗೆಲ್ಲರಿಗೂ ತರಬೇತಿ ಕೊಟ್ಟು ಚೆನ್ನಾಗಿ ಒಂದು ನೀಟಾಗಿ ಕಲಿಸಿ ಅವ್ರನ್ನ ಅವ್ರು ರೆಡಿ ಆಗಿದ್ದಾರೆ ಅಂತ ಅಂದಮೇಲೆ ನಾವು ಸ್ಟೇಜಿಗೆ ಬಿಟ್ಟಿದ್ದು. ಈಗ ಫಿನಾನ್ಷಿಯಲ್ ಮ್ಯಾಟರ್ ಅನ್ನೋದು ಒಂದು ರಿಯಾಲಿಟಿ ಶೋಸ್ಗೆ ತುಂಬಾ ಇದಾಗುತ್ತೆ. ಈಗ ಅಲ್ಲಿ ಬೇರೆ ಬೇರೆ ಚಾನೆಲ್ಸ್ಗಳಲ್ಲಿ ನಾವು ಸ್ಪಾನ್ಸರ್ಶಿಪ್ನ ನೋಡ್ತೀವಿ. ಸೊ ಇದಕ್ಕೆ ಏನಾದರೂ ಆ ಥರ ಏನಾದರೂ ಇದೆಯಾ, ಹೇಗೆ? ಖಂಡಿತವಾಗ್ಲೂ ನಮ್ಮ ಮೊದಲನೇ ಸ್ಪಾನ್ಸರ್ ಬಂದು ಎನ್ ನರಸಿಂಹಮೂರ್ತಿ ಸರ್. ಸೊ ಅವರೇ ನಮಗೆ ಮೊದಲನೇ ಸ್ಪಾನ್ಸರ್ ಕೂಡ. ಸೊ ಹೀಗೆ ಜನಗಳಿಗೆ ರೀಚ್ ಆಗ್ತಾ ಓಕೆ ನಾನು ಸಪೋರ್ಟ್ ಮಾಡ್ತೀನಿ. ಯಾಕೆಂದರೆ ಇದು ಒಂದು ಹೊಸತನ ಆ್ಯಂಡ್ ಒಂದು ಹುಡುಗಿ ಇಷ್ಟು ರಿಸ್ಕ್ ತಗೊಂಡು ಮಾಡ್ತಿದ್ದಾಳೆ. ಸೊ ಅವಳು ಆ ಒಂದು ಗುರುತಿಸಿ ನಾನು ಪಡ್ತಿರೋ ಕಷ್ಟಗಳನ್ನ, ಅಥವಾ ನಾನು ತುಂಬ ಸ್ಟ್ರಗಲ್ ಮಾಡ್ತಿರೋದು ನೋಡಿ, ಓಕೆ ನಾನು ಸಪೋರ್ಟ್ ಮಾಡ್ತೀನಿ, ನೀನು ಮಾಡು ಅಂತ ಅಂದ್ಬಿಟ್ಟು ಅವರೆಲ್ಲ ಬೆನ್ನೆಲುಬಿಂದನೇ
ನಾನು ಇದನ್ನ ಮುಂದುವರಿತಾ ಇದ್ದೀನಿ. ಹೌದು, ಸಿಕ್ಕಾಬಟ್ಟೆ ಮ್ಯಾಟ್ರ್ ಆಗ್ತಿದೆ ಫೈನಾನ್ಷಿಯಲಿ ಅನ್ನೋದು ತಮಾಷೆನೇ ಅಲ್ಲ. ಒಂದಷ್ಟು ಲೋನ್ಗಳನ್ನ ತಗೊಂಡು ನಾನು ಇದಕ್ಕೆ ಇನ್ವೆಸ್ಟ್ ಮಾಡಿದೆ. ಅದಾದ ನಂತರ ಅಬ್ವಿಯಸ್ಲಿ ಈಗ ಸ್ಪಾನ್ಸರ್ಸ್ಗಳು ಒಬ್ಬೊಬ್ಬರಾಗಿ ಸಹಾಯ ಮಾಡ್ತಾ ಇದ್ದಾರೆ. ಸೊ ಅದರಿಂದ ಇದು ನಡೀತಾ ಇದೆ. ನೀವ್ ಅವಾಗ್ಲೇ ಮಾತಾಡ್ತಾ ಹೇಳಿದ್ರಿ ಈಗ ಯೂಟ್ಯೂಬ್ ಅನ್ನುವಂತ ಪ್ಲಾಟ್ಫಾರ್ಮ್ಗಿಂತ ದೊಡ್ಡ ಪ್ಲಾಟ್ಫಾರ್ಮ್ ಆಗಿ ಇದನ್ನ ಬದಲಾವಣೆ ಮಾಡಬೇಕು ಅನ್ನೋ ಆಸೆ ಇದೆ, ನಿರೀಕ್ಷೆಗಳಿದೆ ಅಂತ, ಹೇಗೆ ಹೋಗುತ್ತೆ ನೋಡ್ಬೇಕು ಅಂತ. ಸೊ ಯಾವ ಮಟ್ಟಕ್ಕೆ ಇದನ್ನ ಬೆಳೆಸ್ಕೊಂಡು ಹೋಗ್ಬೇಕು ಅಂತ ಅನ್ಕೊಂಡಿದ್ದೀರಿ ಅಂತ? ಹೌದಾ, ಆಲ್ರೆಡಿ ಸ್ಯಾಟಲೈಟಿಗೆ ಮಾತುಕತೆ ಆಗ್ತಾ ಇದೆ. ಒಂದ್ 2-3 ಚಾನೆಲ್ಗೆ ಮಾತಾಡಿದ್ದೀವಿ ಕೂಡ. ಆಗ್ಲೇ ನಮ್ಮ ದಿಲೀಪ್ ಸರ್ ಕೂಡ ಹೇಳಿದ್ರು, ಆಗ್ಲೇ OTTಗಳಿಗೆ ಒಂದಷ್ಟು OTT ಪ್ಲಾಟ್ಫಾರ್ಮ್ಗಳಲ್ಲಿ ಇದನ್ನ ನಾವು ರಿಲೀಸ್ ಮಾಡ್ತೀವಿ ಅಂತ. 100% ಅದ್ರ ಮುಂದಿನ ದಿನಗಳಲ್ಲಿ ನಾವು ಅಪ್ಡೇಟ್ ಮಾಡ್ತೀವಿ. ಇನ್ನೊಂದು ಪ್ರೆಸ್ ಮೀಟ್ ಇಟ್ಟು ಸಕ್ಸಸ್ ಪ್ರೆಸ್ ಮೀಟ್ ಇಟ್ಟು ಕೂಡ ನಾವು ಅನೌನ್ಸ್ ಮಾಡ್ತೀವಿ ಖಂಡಿತ. ಇದು ಯಾವಾಗ ಈ ಟೆಲಿಕಾಸ್ಟ್ ಅನ್ನುವಂಥದ್ದು ಯಾವಾಗ ನಡೆಯುತ್ತೆ, ಹೇಗೆ ಯಾವ ರೀತಿ ಎಪಿಸೋಡ್ಸ್ ಗಳಲ್ಲಿ ಬರುತ್ತೆ, ಸೊ ಜನ ಹೇಗೆ ನೋಡಬಹುದು? ನಿಮ್ಮ ಯೂಟ್ಯೂಬ್ ಚಾನೆಲ್ ಅನ್ನ ಮತ್ತೆ ಹೇಳಿ. ಓಕೆ, ಈಗ 13ನೇ ತಾರೀಕು ಈ ಒಂದು ಶನಿವಾರ 5/5ಕ್ಕೆ ನಮ್ಮ ಟೈಟಲ್ ಟ್ರಾಕ್ ಸಾಂಗ್ ರಿಲೀಸ್ ಆಗುತ್ತೆ. ಅದಾದ ನೆಕ್ಸ್ಟ್ ವಾರದಿಂದ ಫ್ರೈಡೇ ಮತ್ತೆ ಸಾಟರ್ಡೆ ಟೈಮಿಂಗ್ಸ್ ಒಂದು ಮೆನ್ಷನ್ ಮಾಡ್ತೀವಿ. ಸೊ ವಾರ ಟೆಲಿಕಾಸ್ಟ್ ಆಗುತ್ತೆ. ಓಕೆ, ಆಲ್ ದಿ ವೆರಿ ಬೆಸ್ಟ್ ಮಿಂಚು ಅವರೇ, ಒಳ್ಳೇದಾಗ್ಲಿ. ಒಂದು ಹೊಸ ಪ್ರಯತ್ನವನ್ನ ಮಾಡ್ತಾ ಇದ್ದೀರಾ, ಸಕ್ಸಸ್ ಆಗ್ಲಿ ನಿಮಗೆ. ಥ್ಯಾಂಕ್ ಯು ಸೋ ಮಚ್. ಓಕೆ, ಇದಾಗಿತ್ತು ಮಿಂಚು ಅವ್ರ ಜೊತೆಗಿನ ಮಾತುಕತೆ. ಕ್ಯಾಮ್ರಾ ಪರ್ಸನ್ ವೆಂಕಟೇಶ್ ಜೊತೆ ನಾನು ಕಲಾನ್ವಿತಾ ಜೈನ್ ಕೆರ್ವಾಶಿ, ಸ್ಟೇಟ್ ನ್ಯೂಸ್ .live ಬೆಂಗಳೂರು.